ಧಾರವಾಡದ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ ವಿನಯ್ ಕುಲಕರ್ಣಿ ಸೇರಿ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಯಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ, ಕಾನೂನಿನ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕು. ಕಾನೂನು ಎಲ್ಲರಿಗೂ ಒಂದೇ. ನನ್ನ ಗಂಡನ ಸಾವಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ನನ್ನ ಗಂಡನ ಆಸೆಯಂತೆ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು, ಮಕ್ಕಳು ಬೆಳಿಬೇಕು. ನನ್ನ ಗಂಡನ ಸ್ಥಾನ ನನ್ನ ಮಕ್ಕಳು ತುಂಬಿದಾಗ ನ್ಯಾಯ ಸಿಗುತ್ತೆ ಅಂತ ಹೇಳಿದ್ರು. ನನ್ನ ಗಂಡನ ಸಾವಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಡಿದವರಿಗೆ ಧನ್ಯವಾದ ಅಂತಲೂ ಕೂಡ ಮಲ್ಲಮ್ಮ ಹೇಳಿದರು. ಕೇರಳ ಬಾಲಕಿ ಆತ್ಮಹತ್ಯೆಯ ಬಳಿಕ ಚಿಕ್ಕಮಗಳೂರು ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದ್ದು, ಪ್ರವಾಸಿ ತಾಣಗಳಲ್ಲಿ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಖಾಕಿ ನಿರಂತರ ಗಸ್ತು ತಿರುಗ್ತಾ ಇದೆ. ಚಂದ್ರದ್ರೋಣ ಪರ್ವತಗಳ ಸಾಲಿನ ಮಾಣಿಕ್ಯಧಾರ ಬಳಿ ಪಿಎಸ್ಐ ನೇತೃತ್ವದಲ್ಲಿ 4 ಪೊಲೀಸರು ಬಂದೋಬಸ್ತ್ ಮಾಡಿದ್ದಾರೆ. ಚಿಕ್ಕಮಗಳೂರು ವಿಭಾಗದ 15 ಠಾಣೆಯ ಪಿಎಸ್ಐಗಳು ನಿತ್ಯ ಒಬ್ಬರಿಗೊಬ್ಬರು ದತ್ತಪೀಠದ ಡ್ಯೂಟಿಯನ್ನ ಹಾಕಲಾಗಿದೆ. ಅಪಾಯಕಾರಿ ಸ್ಥಳಗಳಲ್ಲಿ ನಿಂತು ಸೆಲ್ಫಿ ಫೋಟೋ ಸೆಷನ್ ಮಾಡೋ ಹಾಗಿಲ್ಲ ಹಾಗೂ ಕಂದಕ ಜಲಪಾತ ಪರ್ವತಗಳ ಪ್ರದೇಶಗಳತ್ತ ವಿಶೇಷ ಗಮನ ಹರಿಸಲಾಗ್ತಾ ಇದೆ. ಹದ್ದು ಮೀರಿದ ಪ್ರವಾಸಿಗರಿಗೆ ಪೊಲೀಸರು ಕಾನೂನಿನ ಪಾಠವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರ ದೆಹಲಿ ಪೆರೇಡ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಾಸಕ NH ಕೋನರೆಡ್ಡಿ, ಸಚಿವ ಸಂಪುಟ ವಿಸ್ತರಣೆ ಮಾಡೋದು ಸಿಎಂ ಪರಮಾಧಿಕಾರ. 3-4 ಸಲ ಗೆದ್ದ ಶಾಸಕರು ದೆಹಲಿಗೆ ಹೋಗಿದ್ದು ಸತ್ಯ. ಸಚಿವ ಸ್ಥಾನ ಕೇಳೋದು ಅವರ ಹಕ್ಕು. ಒಮ್ಮೆ 2 ಸಲ ಗೆದ್ದ 38 ಶಾಸಕರು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸೇರಿದ್ವಿ. ಸಿಎಂ ಡಿಸಿಎಂ ಒಪ್ಪಿಗೆ ಪಡೆದು ದೆಹಲಿಗೆ ಹೋಗುವ ತೀರ್ಮಾನ ಮಾಡಿದ್ದೆವು. ಎಲ್ಲ ಶಾಸಕರಿಗೂ ಅವಕಾಶ ಕೊಡುವಂತೆ ಸಿಎಂಗೆ ಮನವಿ ಮಾಡಿದ್ದೇವೆ. ಸಿಎಂ ಏನ್ ಹೇಳ್ತಾರೆ ಆ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರು. ಸಚಿವ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದು AICC ಅಧ್ಯಕ್ಷ ಅಂತ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ವಿರೋಧ ಪಕ್ಷದ ನಾಯಕರಂತ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ನಮ್ಮ ರಾಜ್ಯದ ಇನ್ಚಾರ್ಜ್ ಆದಂಥ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಮತ್ತು ಅದೇ ರೀತಿಯಾಗಿ KC ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಕೂತ್ಕೊಂಡು ಒಂದು ತೀರ್ಮಾನ ಮಾಡಿ ಸಂಪುಟ ವಿಸ್ತರಣೆ ಮಾಡಬೇಕು ಅನ್ನುವಂಥದ್ದು ನಿರ್ಣಯ ಇನ್ನೂ ಆಗಿಲ್ಲ. ಈಗ 3ನೇ ಬಾರಿ 4ನೇ ಬಾರಿ 5ನೇ ಬಾರಿ ಗೆದ್ದಂಥ ಶಾಸಕರು ಡೆಲ್ಲಿಗೆ ಹೋಗಿ ಮನವಿ ಮಾಡಿದ್ದು ಕೂಡ ಖರೆ, ಅವ್ರ ಹಕ್ಕದು. ಸಚಿವ ಸಂಪುಟ ವಿಸ್ತರಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳ. ದಳಪತಿ ವಿಜಯ್ಗೆ ಮೈಸೂರಿನಿಂದಲೂ ಬೆಂಬಲ ಸಿಕ್ಕಿದೆ. ಗೆಲುವಿಗಾಗಿ ಮೈಸೂರಿನಿಂದ ಚೆನ್ನೈವರೆಗೂ ಸೈಕಲ್ನಲ್ಲಿ ಅಭಿಮಾನಿ ತೆರಳುತ್ತಾ ಇದ್ದಾರೆ. ವಿಜಯ್ ದಳಪತಿ ಕಟ್ಟ ಅಭಿಮಾನಿ ಅರುಳ್ ಸೆಲ್ವಂ ಅರಮನೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಸೈಕಲ್ ಯಾತ್ರೆ ಆರಂಭಿಸಿದ್ದಾನೆ. ಪ್ರತಿದಿನ 100 ಕಿಲೋಮೀಟರ್ ಕ್ರಮಿಸಿ ಏಪ್ರಿಲ್ 23ರಂದು ಚೆನ್ನೈ ತಲುಪಲಿದ್ದಾನೆ ಅರುಳ್ ಸೆಲ್ವಂ. ತೃತೀಯ ಭಾಷೆಗೆ ಅಂಕ ಪರಿಗಣನೆ ಸಂಬಂಧ ಪುನರ್ ಪರಿಶೀಲನೆಯ ಅರ್ಜಿ ಹಾಕಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ವಿದ್ಯಾರ್ಥಿ ಕೇಸ್ ಹಾಕಿರೋದಕ್ಕೆ ರಿವ್ಯೂ ಪಿಟಿಷನ್ ಹಾಕಲಾಗಿದೆ. ಇದಕ್ಕೂ ಮುನ್ನ PILನಲ್ಲಿ ಜನರಲ್ ಆಗಿ ಹೋಗಿದ್ರು, ಅವರಿಗೆ ದಂಡ ಹಾಕಲಾಗಿತ್ತು. ಹಿಂದಿ ಟೀಚರ್ಸ್ ಕೇಸ್ ವಿತ್ಡ್ರಾ ಮಾಡಿದ್ರು. ಮುಖ್ಯಮಂತ್ರಿಗಳಿಗೂ ಕೂಡ ಈ ವಿಚಾರ ಹೇಳ್ತೇನೆ. ಮಂಗಳವಾರ ಕೇಸ್ ವಿಚಾರಣೆಗೆ ಬರಬಹುದು. ವಿದ್ಯಾರ್ಥಿಗಳು ಗೊಂದಲ ಏನೂ ಮಾಡ್ಕೊಳ್ಳೋದು ಬೇಡ. ಮಕ್ಕಳು ಚೆನ್ನಾಗಿ ಪರೀಕ್ಷೆ ಬರೆದಿದ್ದಾರೆ ಅನ್ನೋ ವಿಶ್ವಾಸ ಇದೆ. ಆದಷ್ಟು ಬೇಗ SSLC ಫಲಿತಾಂಶ ಪ್ರಕಟ ಮಾಡ್ತೇವೆ ಅಂತ ಮಧು ಬಂಗಾರಪ್ಪ ಹೇಳಿದ್ರು. ಫಸ್ಟ್ ಯಾರೋ PIL ಹಾಕಿರೋದನ್ನ CJ ಅವರ ಬೆಂಚಲ್ಲಿ ಮತ್ತೆ ಇನ್ನೊಬ್ರು ಕೂಡ ಇದ್ರು, ಅವ್ರಿಗೆ ದಂಡ ಹಾಕಿ ಏನು ಮಾಡಿದ್ರು ತಮಗೆ ಗೊತ್ತಿದೆ. ಅದು ಒಂದು ಭಾಗ. ಇನ್ನೂ ಒಂದು ಟೀಚರ್ ಹಾಕಿದ್ರು ಮತ್ತು ಒಂದು ಮಗು ಕೂಡ ಹಾಕಿರ್ತಕ್ಕಂಥದ್ದು. ಟೀಚರ್ಸ್ ಅವರು ಅದು ತಕ್ಕೊಂಡಿದ್ದಾರೆ, ಅದನ್ನ ಮುಂದುವರ್ಸಕ್ಕೆ ಹೋಗಲಿಲ್ಲ ಅವ್ರು, ಯಾಕೆ ಅಂತ ಗೊತ್ತಿಲ್ಲ. ಮತ್ತು ಮಕ್ಕಳು ಹಾಕಿರೋದ್ರಲ್ಲಿ ಇಲ್ಲ, ಅದು 2025-26ರಲ್ಲಿ ಏನಿದೆ ಅದು ಮಾಡಿ ಅಂಥೇಳಿ ಇದು ಕನೆಕ್ಟೆಡಾಗಿ ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೆ ನೀವು ರಿಕಾಲ್ ಮಾಡಿಬಿಟ್ಟು ಇದು ಮಾಡಬೇಕಂಥೇಳಿ ಅವರು ಮಂಗಳವಾರ ಟೈಮ್ ಕೊಟ್ಟಿದ್ದಾರೆ. AG ಅವರು ನಿನ್ನೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ. ಸೊ ಮಂಗಳವಾರ ಏನು ಟೈಮ್ ಕೊಟ್ಟಿದ್ದಾರೆ ಅದನ್ನು ಮಂಗಳವಾರ ತಗೊಳ್ಳೋದು ಒಂದು ಭಾಗ. ಮತ್ತು ಮೀನ್ ವೈಲ್ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಪ್ಡೇಟ್ ಮಾಡಿ. ಸಂಸತ್ನಲ್ಲಿ ಮಹಿಳಾ ಮೀಸಲಾತಿಯ ಬಿಲ್ಗೆ ಸೋಲಿನ ಬಗ್ಗೆ ಮಾತನಾಡಿದ ಗೃಹ ಸಚಿವ ಪರಮೇಶ್ವರ್, ಕಾಂಗ್ರೆಸ್ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧಿಸಲ್ಲ. ಮೊದಲು ಮನಮೋಹನ್ ಸಿಂಗ್ ಇದ್ದಾಗ ದೇಶದಲ್ಲಿ ತಂದಿದ್ದೇ ನಾವು. ಹಾಗಾಗಿ ಇದನ್ನ ವಿರೋಧಿಸುವ ಪ್ರಶ್ನೆ ಇಲ್ಲ. ಆದರೆ ಈಗ ಯಾವ ರೂಪದಲ್ಲಿ ಮತ್ತು ಯಾವ ಸಂದರ್ಭದಲ್ಲಿ ಈ ಬಿಲ್ ಕೇಂದ್ರ ತಂದಿದೆ ಅನ್ನೋದು ಮುಖ್ಯ. ಕ್ಷೇತ್ರ ಮರು ವಿಂಗಡಣೆಯ ಬಿಲ್ ಜೊತೆಗೆ ಮಹಿಳಾ ಮೀಸಲಾತಿ ಬಿಲ್ ತಂದಿದ್ದಾರೆ. ಇದು ಸರಿಯಲ್ಲ.
ಇನ್ನೊಮ್ಮೆ ಕೇಂದ್ರ ಸರ್ಕಾರ ವಿಪಕ್ಷಗಳ ವಿಶ್ವಾಸ ಪಡೆದುಕೊಂಡು ಮಹಿಳಾ ಮೀಸಲಾತಿ ಬಿಲ್ ಸಂಸತ್ನಲ್ಲಿ ತರಲಿ ಅಂತ ಹೇಳಿದ್ದಾರೆ. ಸ್ಪಷ್ಟಪಡಿಸ್ತೇನೆ, ಕಾಂಗ್ರೆಸ್ಸು ಮತ್ತು ನಮ್ಮ ಪಕ್ಷ ಮಹಿಳಾ ಮೀಸಲಾತಿಗೆ ವಿರೋಧ ಇಲ್ಲ. ನಾವೇ ಇದನ್ನು ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಂಥ ಸಂದರ್ಭದಲ್ಲಿ ಈ ಮಹಿಳಾ ಮೀಸಲಾತಿಯನ್ನು ಪ್ರಥಮವಾಗಿ ಈ ದೇಶದಲ್ಲಿ ತೆಗೆದುಕೊಂಡಿದ್ದು ಬಂದಿದ್ದೆ ಕಾಂಗ್ರೆಸ್ ಪಕ್ಷ. ಆದ್ದರಿಂದ ನಾವು ವಿರೋಧ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಪ್ರಸ್ತುತ ಸರ್ಕಾರ, ಕೇಂದ್ರ ಸರ್ಕಾರ ಏನು ಯಾವ ಫಾರಮ್ನಲ್ಲಿ ಅದನ್ನು ತಂದಿದೆ ಮತ್ತು ಜೊತೆಗೆ ಲೋಕಸಭೆಯ ಏನು ಸ್ಥಳಗಳಿದೆ, ಸೀಟ್ಗಳಿದೆ, ಸಂಖ್ಯೆ ಇದೆ, ಅದನ್ನು ಹೆಚ್ಚು ಮಾಡುವಂಥ ತೀರ್ಮಾನವನ್ನು ಕೂಡ ಈ ಒಂದು ಮಸೂದೆಯಲ್ಲೇ ಅಳವಡಿಸ್ಕೊಂಡು ತಂದಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಲಾಗಿತ್ತು. ಕದ್ದ ಬೈಕ್ನಲ್ಲಿ ಕಳ್ಳ ಜಾಲಿ ರೈಡ್ ಮಾಡಿದ್ದು ಬೈಕ್ ಮಾಲೀಕನಿಗೆ ಫೈನ್ ಬಿದ್ದಿದೆ. ಕಳ್ಳತನ ಆಗಿರೋ ಬೈಕ್ ಟ್ರಾಫಿಕ್ ಸಿಗ್ನಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಬೈಕ್ ಮಾಲೀಕನಿಗೆ ದಂಡದ ಮೆಸೇಜ್ ಬಂದಿದ್ದು, ಬೈಕ್ ಮಾಲೀಕ ಕಕ್ಕಾಬಿಕ್ಕಿಯಾಗಿದ್ದಾನೆ. ಮಾರ್ಚ್ 28ರಂದು ಮನೆಯ ಬಳಿ ನಿಲ್ಲಿಸಿದ್ದ ಬೈಕ್ ಕದ್ದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಬೈಕ್ ಸಿಕ್ಕಿರಲಿಲ್ಲ. ಆದ್ರೆ ಈಗ ಕದ್ದ ಬೈಕ್ನಲ್ಲಿ ಕಳ್ಳರು ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ಸಂಚಾರ ಮಾಡ್ತಾ ಇರೋದು ಮಾಲೀಕನಿಗೆ ಸಂಕಷ್ಟ ತಂದಿಟ್ಟಿದೆ. ಚಿನ್ನಸ್ವಾಮಿಯಲ್ಲಿ IPL ಮ್ಯಾಚ್ ನಡೆದಾಗಿನಿಂದ ಸಾಲು ಸಾಲು FIRಗಳು ದಾಖಲಾಗ್ತಾ ಇವೆ. ಟಿಕೆಟ್ ಸೇಲ್ ಮಾಡಿದವರು, ಸೆಲೆಬ್ರೇಷನ್ ಮಾಡಿದವರ ಮೇಲೆ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಸರಣಿ ದೂರುಗಳು ದಾಖಲಾಗಿವೆ. ಕಳೆದ 10 ದಿನದಲ್ಲಿ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಒಟ್ಟು 5 FIR ದಾಖಲಾಗಿದೆ. 5 FIRಗಳಲ್ಲಿ 4 ಅಕ್ರಮವಾಗಿ ಟಿಕೆಟ್ ಸೇಲ್ ಮಾಡಿದವರದ್ದು ಆಗಿದ್ದು, ಇಂದು ಕೂಡ ಅಕ್ರಮ ಟಿಕೆಟ್ ಸೇಲ್ ಮಾಡುವವರ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.